ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲೆಗ್ಗಿನ ಬಗ್ಗೆ ಮಾಡ್ತಾ ಇರೋದು. ಲೆಗ್ಗು ಎಷ್ಟೋ ಜನ ನೋಡಿದ್ದೀನಿ, ಆಲ್ಮೋಸ್ಟ್ ಯಾರೂ ಅಪ್ಪರ್ ಬಾಡಿ ಎಲ್ಲ ಟ್ರೈನ್ ಮಾಡ್ತಾರೆ, ಲೋವರ್ ಬಾಡಿ ಮೇಲೆ ಯಾರು ಫೋಕಸ್ಸೇ ಮಾಡಲ್ಲ. ಎಷ್ಟೋ ಜನ ನೋಡಿದ್ದೀನಿ, ನಮ್ಮ ಜಿಮ್ಮಲ್ಲೇ ನೋಡಿದ್ದೀನಿ. ನಾನು ಹೇಳಿ 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 ಲೆಗ್ ಮಾಡಿ ಲೆಗ್ ಮಾಡಿ ಲೆಗ್ ಮಾಡಿ ಲೆಗ್ ಮಾಡಿ ಲೆಗ್ ಮಾಡಿ ಅಂತಂದು ಹೇಳಿ ಹೇಳಿ ಸಾಕಾಗಿ ಮಾಡಿಸಿ, ಅದಕ್ಕೆ ಇವತ್ತು ವಿಡಿಯೋ ಮಾಡೋಕ್ಕೆ ಬಂದ್ಬಿಟ್ಟಿದ್ದೀನಿ ಲೆಗ್ಗಿನ ಬಗ್ಗೆ. ಇವತ್ತು ಬಂದುಬಿಟ್ಟು ಶನಿವಾರ, ಲೆಗ್ ಡೇ ಇರೋದು. ಈಗ ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಷ್ಟೋ ಜನ ಮಾಡ್ತಿರ್ಲಿಲ್ಲ, ಅದಕ್ಕೆ ನೋಡಿ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ವಿಡಿಯೋ. ಏನಕ್ಕೋಸ್ಕರ ಮಾಡಬೇಕು ಲೆಗ್ಗು? ನಿಮಗೆ ಅಪ್ಪರ್ ಬಾಡಿ ಗ್ರೋತ್ ಆಗಬೇಕು ಅಂತಂದರೆ ಲೆಗ್ನ ಯೂಸಾಗಿ ಮಾಡಬೇಕು. ಅಂದರೆ ಲೆಗ್ ಜಾಸ್ತಿ ವರ್ಕೌಟ್ ಮಾಡಬೇಕು, ಲೆಗ್ಗಿನ ಮೇಲೆ ಫೋಕಸ್ ಮಾಡಬೇಕು. ನೀವು ಲೆಗ್ಗಿನ ಮೇಲೆ ಯಾವಾಗ ಫೋಕಸ್ ಮಾಡ್ತೀರೋ ಆವಾಗ ಅಪ್ಪರ್ ಬಾಡಿ ಗ್ರೋತ್ ಆಗುತ್ತೆ. ಅಂದರೆ ಟೆಸ್ಟೋಸ್ಟೆರಾನ್ ಹಾರ್ಮೋನು ಏನು ಗ್ರೋತ್ ಆಗುತ್ತೆ, ಜಾಸ್ತಿ ಗ್ರೋತ್ ಆದಾಗ ಅಪ್ಪರ್ ಬಾಡಿಗೆ ಪುಷ್ ಮಾಡುತ್ತೆ ವರ್ಕೌಟ್ ಮಾಡೋಕ್ಕೂ. ಮತ್ತು ಒಂದು ಎನರ್ಜಿ ಆಗಿರ್ಬೋದು. ಲೆಗ್ ಮಾಡ್ಬೇಕಾದ್ರೆ ಸ್ವಲ್ಪ ಎನರ್ಜಿ ಲಾಸ್ ಆಗಿ ನಿಮಗೆ ವರ್ಕೌಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟ್ರೆಸ್ ಇದ್ರೆ ವರ್ಕೌಟ್ ಮುಗಿದು ನೆಕ್ಸ್ಟ್ ಡೇ ಚೆಸ್ಟು ಟ್ರೈಸಿಪ್ಸು ಏನು ಮಾಡ್ತೀರೋ ಆ ವರ್ಕೌಟ್ ಮಾಡಬೇಕಾದ್ರೆ ನಿಮಗೆ ಫ್ರೀಯಾಗಿ ಹೋಗುತ್ತೆ. ವರ್ಕೌಟು ಅನ್ನೋ ಥರನೇ ಇರಲ್ಲ, ಮತ್ತು ವೆಯ್ಟು ಜಾಸ್ತಿ ಹೊಡಿತೀರ. ಅವಾಗ ಲೆಗ್ ಯಾವಾಗ ಪ್ರೆಷರ್ ಜಾಸ್ತಿ ಕೊಟ್ಟು ಹೊಡೆದಿರ್ತೀರೋ ಲೆಗ್ಗಿಗೆ ಜಾಸ್ತಿ, ಅಂದರೆ ಲೆಗ್ ಮಾಡಿದಾಗ ಆಲ್ಮೋಸ್ಟ್ ಜಾಸ್ತಿ ವೆಯ್ಟ್ ಹಾಕೊಂಡೇ ಹೊಡೆಯೋದು. ಲೆಗ್ಗಿಗೆಲ್ಲ ಜಾಸ್ತಿ ವೆಯ್ಟ್ ಹಾಕೊಂಡು ಮಾಡಲೇಬೇಕು. ಯಾಕೆ ಅಂದರೆ ಲೆಗ್ಗು ಅಲ್ಲಿ ಬಿಗ್ ಮಸಲ್ ಇರೋದ್ರಿಂದ ನೀವು ಕಮ್ಮಿ ವೆಯ್ಟ್ ಎಲ್ಲ ಮಾಡೋಂಗಿಲ್ಲ. ಕಮ್ಮಿ ವೆಯ್ಟ್ ಮಾಡಿದರೆ ನಿಮಗೆ ಒಂಥರ ಅಜೀಬ್ ಅನಿಸ್ತದೆ, ಇದೇನಿದು ನನಗೇನು ಅನ್ನಿಸ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಅನಿಸ್ತೈತೆ. ಅದಕ್ಕೋಸ್ಕರ ಅಪ್ಪರ್ ಬಾಡಿ ಏನೋ ಲೋವರ್ ಬಾಡಿನ ಗೇನ್ ಮಾಡಬೇಕು ಅಂದರೆ ಸ್ವಲ್ಪ ವೆಯ್ಟ್ ಇಟ್ಕೊಂಡು ಇದನ್ನು ಮಾಡಿ. ಇವಾಗ ಸ್ಕ್ವಾಡ್ಸೇ ಆಗಿರ್ಬೋದು, ಎಲ್ಲರೂ ಸ್ಟಾರ್ಟಿಂಗಲ್ಲಿರೋರಿಗೆ ಮಾಮೂಲಿ ಅದೆಲ್ಲ ಇದ್ದಿದ್ದೇನೆ ಕಮ್ಮಿ ವೆಯ್ಟ್ ತಗೊಂಡು ಹೊಡಿತಾರೆ. ಅಂದರೆ ಒಂದು 5 kg ಅದು ನಾರ್ಮಲ್ಲು, ಅದು ಇದ್ದಿದ್ದೇನೆ ಬಿಡಿ, ಅದು ನೀವು ಹೋಗಲಿ. 1-2 ವಾರ 3 ವಾರ ಈ ಥರ 1 ತಿಂಗಳು ಈ ಥರ ಹೋದ್ಮೇಲೆ ನೀವು ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಮತ್ತು ಹಂಗೆ ಸುಮ್ಮನೆ ವೆಯ್ಟ್ ಇನ್ಕ್ರೀಸ್ ಮಾಡಿಬಿಟ್ಟು ಬರೀ ಲೆಗ್ ಮಾಡಬೇಕು ನಮ್ಮ ಅಣ್ಣ ಹೇಳೋರೆ ಅಂತಂದ್ಬಿಟ್ಟು ಆಮೇಲೆ ಲೆಗ್ ಮಾಡ್ಕೊಂಡೇ ಇದ್ಬಿಟ್ಟಿರ. ಫುಡ್ನು ಹಂಗೆ ಮೇಂಟೈನ್ ಮಾಡಬೇಕು. ಯಾವಾಗ ನೀವು ಫುಡ್ಡನ್ನು ಮತ್ತು ಎಲ್ಲ ವರ್ಕೌಟನ್ನು ಪ್ರಾಪರಾಗಿ ಮಾಡ್ತೀರೋ ಆವಾಗ ನಿಮಗೆ ಯಾಕೆ ಗ್ರೋತ್ ಆಗಲ್ಲ, ನಿಮ್ಮ ಬಾಡಿ ಯಾಕೆ ಯೂಸ್ ಆಗಲ್ಲ? ನಾನು ಹೇಳ್ತೀನಿ. ನಾನು ಬಲ್ಕಿಂಗಲ್ಲಿ ನೋಡಿರ್ಬೋದು, ನನ್ನ ಬಲ್ಕಿಂಗಲ್ಲಿ ಎಷ್ಟೋ ಸತಿ ನಾನು ಬರೀ ವಾರಕ್ಕೆ 2 ಸತಿ ಲೆಗ್ ಮಾಡೇನೆ ಆ ಬಾಡಿನ ಆ ಥರ ಗ್ರೋತ್ ಮಾಡಿದ್ದು. ಓಕೆನಾ? ನನಗೆ ಲೋವರ್ ಬಾಡಿನ ಎಷ್ಟು ಸ್ಟ್ರಾಂಗಾಗಿ ಇಟ್ಕೊಂಡಿರ್ತೀರೋ ಅಪ್ಪರ್ ಬಾಡಿ ಅಷ್ಟೇ ಸ್ಟ್ರಾಂಗಾಗಿರುತ್ತೆ. ನೀವು ಅದೇನೇ ಅಪ್ಪರ್ ಬಾಡಿ ನೀವು ಎಷ್ಟೇ ಯೂಸಾಗಿ ಇಟ್ಕೊಂಡ್ರು ಲೋವರ್ ಬಾಡಿ ಇದ್ರಾಗ ಇಟ್ಕೊಂಡ್ರೆ, ಒಂದು ಫೋಟೋ ಹಾಕ್ತೀನಿ ನೋಡಿ, ಇಲ್ಲಿ ಈ ಥರ ಆಗುತ್ತೆ. ಯಾಕೆ ಹೇಳಿ? ಏನು ಪ್ರಯೋಜನ ಇಲ್ಲ. ಅಪ್ಪರ್ ಬಾಡಿ ಹಿಂಗೆ ಇಟ್ಕೊಂಡು ನೋಡ್ರಿ ಏನು ಪ್ರಯೋಜನ? ಲೋವರ್ ಬಾಡಿ ವೀಕು, ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನೀವು ಲೆಗ್ನ ಗ್ರೋತ್ ಮಾಡೋದು ಕಲೀರಿ. ಲೆಗ್ಗಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ಇವಾಗ ಒಂದು ಬಿಲ್ಡಿಂಗಲ್ಲಿ ಕೆಳಗಡೆ ಬೇಸ್ಮೆಂಟು ಎಷ್ಟು ಇಂಪಾರ್ಟೆಂಟು ಅದೇ ಥರನೇ ಲೆಗ್. ಅದಕ್ಕೋಸ್ಕರ ಗೈಸ್ ನೀವು ಲೆಗ್ ಮಾಡಿ. ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತಂದೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಅದರಲ್ಲಿ ಟ್ರಾನ್ಸ್ಫಾರ್ಮೇಷನ್ನು ಎಷ್ಟೋ ನನ್ನ ಕ್ಲೈಂಟ್ಸ್ ಇಲ್ಲಿ ಹಾಕ್ತೀನಿ, ನೋಡ್ತಾ ಇರ್ಬೋದು, ಈ ಕ್ಲಿಪ್ಸ್ ಇಲ್ಲಿ ಹಾಕಿರ್ತೀನಿ, ನೋಡ್ತಾ ಇರಿ. ಅವ್ರನ್ನೆಲ್ಲ ಇದೇ ಥರನೇ ಲೆಗ್ ವರ್ಕೌಟ್ ಮಾಡಿಸಿ ಮತ್ತು ನಾವು ಪ್ರಾಪರಾಗಿ ಡಯಟ್ ಕೊಟ್ಟು ಅವ್ರಿಗೆ ವರ್ಕೌಟ್ ಮಾಡಿಸಿರೋದಕ್ಕೇ ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗಿರೋದು. ಮತ್ತು ಇನ್ನೊಂದು, ನಾನು ಟ್ರಾನ್ಸ್ಫಾರ್ಮೇಷನ್ ಆಗಿದ್ದೀನಿ, ಸುಮ್ಮನೆ ಅಲ್ಲ, ನಾನು ಟ್ರಾನ್ಸ್ಫಾರ್ಮೇಷನ್ ಆಗಿಯೇ ಈ ಥರ ನಾನು ಮಾಡೋಕ್ಕೆ ನನಗೊಂದು ಮೈಂಡಲ್ಲಿ ಇದು ಬರೋದು. ಅದಕ್ಕೋಸ್ಕರ ಎಲ್ಲ ನಾನು ಕಲ್ತಿರೋ ವಿದ್ಯೆನ ಒಬ್ರಿಗೆ ಹೇಳಬೇಕು ಅನ್ನೋದನ್ನ ನನ್ನ ಆಸೆ, ಅದನ್ನು ಹೇಳ್ತಾ ಇದ್ದೀನಿ. ಅದನ್ನು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಿಸ್ ಮಾಡ್ಕೊತಾ ಇರಿ. ಬಿ ಫಿಟ್ ಹೇಮಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.